ಕಳೆದ 10 ವರ್ಷಗಳ ರೈತ ವಿರೋಧಿ ಸರ್ಕಾರದ ದುರಾಡಳಿತದ ಪರಿಣಾಮವಾಗಿ ಅನ್ನದಾತ ಅನಾಥವಾಗಿದ್ದಾನೆ. ಕೃಷಿ ಉತ್ಪನ್ನಗಳ ಮೇಲೆ ದುಬಾರಿ ಜಿಎಸ್ಟಿ, ಇಂಧನ ಹಾಗೂ ರಸಗೊಬ್ಬರಗಳ ಬೆಲೆ ಏರಿಕೆ, ಸೂಕ್ತ ಬೆಂಬಲ ಬೆಲೆ ನೀಡದ ಪರಿಣಾಮ ರೈತರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ನಿರಂತರವಾಗಿ ದಬ್ಬಾಳಿಕೆಗೆ ಒಳಗಾಗಿರುವ ಅನ್ನದಾತನ ಬೆನ್ನಿಗೆ ನಿಲ್ಲಬೇಕು, ಆ ಮೂಲಕ ಕುಗ್ಗಿರುವ ದೇಶದ ಬೆನ್ನೆಲುಬಿಗೆ ಶಕ್ತಿ ತುಂಬಬೇಕು ಎಂದು ಕಾಂಗ್ರೆಸ್ ಪಕ್ಷ ರೈತ ನ್ಯಾಯ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಈ ರೈತ ನ್ಯಾಯ ಗ್ಯಾರಂಟಿಯಲ್ಲಿ ರೈತರ ಕಲ್ಯಾಣಕ್ಕಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. 1. ಕಾನೂನುಬದ್ಧ ಬೆಂಬಲ ಬೆಲೆ. ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಕಾನೂನು ತಂದು ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಲಾಗುವುದು. 2. ಜಿಎಸ್ಟಿ ಮುಕ್ತ ಕೃಷಿ ಕ್ಷೇತ್ರ. ಕೃಷಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಹೊರೆಯನ್ನ ಇಳಿಸಿ ರೈತರ ಕೃಷಿ ವೆಚ್ಚವನ್ನ ಇಳಿಸಲಾಗುವುದು. 3. ಸ್ಥಿರ ಆಮದು ಮತ್ತು ರಫ್ತು ನೀತಿ. ರೈತರ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಆಮದು ಮತ್ತು ರಫ್ತು ನೀತಿಯನ್ನ ರೂಪಿಸಿ ರೈತರ ಬೆಳೆಗಳ ಬೆಲೆ ಸ್ಥಿರವಾಗಿ ಕಾಯ್ದುಕೊಳ್ಳುವಂತೆ ಮಾಡಲಾಗುವುದು. 4. ಕೃಷಿ ಸಾಲ ಮನ್ನಾ ಆಯೋಗ. ಶಾಶ್ವತ ರೈತ ಸಾಲ ಮನ್ನಾ ಆಯೋಗ ಸ್ಥಾಪಿಸುವ ಮೂಲಕ ರೈತರ ಸಾಲ ಮನ್ನಾ ಮಾಡಲು ಹಾಗೂ ಸಾಲ ಮನ್ನಾ ಮೊತ್ತವನ್ನು ನಿರ್ಧರಿಸಲಾಗುವುದು. 5. ಫಸಲ್ ಭೀಮಾ ಯೋಜನೆ ಮರುವಿನ್ಯಾಸ. ವಿಮಾ ಯೋಜನೆಗೆ ತಿದ್ದುಪಡಿ ತಂದು ಬೆಳೆ ಹಾನಿಯಾದ 30 ದಿನಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಪರಿಹಾರದ ಹಣ ಸಿಗುವಂತೆ ಮಾಡಲಾಗುವುದು. ಹೀಗೆ ರೈತರ ಸಮಗ್ರ ಕಲ್ಯಾಣಕ್ಕೆ ಕಾಂಗ್ರೆಸ್ ಪರಿಪೂರ್ಣ ಯೋಜನೆಗಳನ್ನು ನೀಡುತ್ತಿದೆ. ಸುಳ್ಳು ಮಾತುಗಳನ್ನು ನಂಬಿ 10 ವರ್ಷಗಳ ಕಾಲ ನರಳಾಡಿದ್ದು ಸಾಕು. ಕಷ್ಟಕ್ಕೆ ಸ್ಪಂದಿಸುವ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿ ಜೀವನ ಬದಲಿಸಿ. ಮಹಿಳಾ ನ್ಯಾಯ ಗ್ಯಾರಂಟಿ. ಮಹಿಳಾ ಸಬಲೀಕರಣ ದೇಶದ ಪ್ರಗತಿಯ ಪ್ರಮುಖ ಅಸ್ತ್ರ ಎಂದು ನಂಬಿರುವ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ವಿಶೇಷ ಆದ್ಯತೆ ಕೊಟ್ಟಿದೆ. ಮಹಿಳಾ ನ್ಯಾಯ ಗ್ಯಾರಂಟಿಯ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಮಹತ್ವದ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಅವುಗಳು ಹೀಗಿವೆ. 1. ಮಹಾಲಕ್ಷ್ಮಿ ಯೋಜನೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕವಾಗಿ 1 ಲಕ್ಷ ಪ್ರೋತ್ಸಾಹಧನ ನೀಡಲಾಗುವುದು. 2. ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವ ಮಹಿಳೆಯರಿಗೆ ಸಂಪೂರ್ಣ ಹಕ್ಕು. ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗುವುದು. 3. ಶಕ್ತಿ ಗೌರವ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರ ವೇತನದಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನ ದುಪ್ಪಟ್ಟುಗೊಳಿಸಲಾಗುವುದು. 4. ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್. ಉದ್ಯೋಗಿ ಮಹಿಳೆಯರಿಗೆ ಸುರಕ್ಷಿತವಾದ ಹಾಸ್ಟೆಲ್ಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸಲಾಗುವುದು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 1 ಹಾಸ್ಟೆಲ್ ನಿರ್ಮಾಣ ಮಾಡಲಾಗುವುದು. 5. ಅಧಿಕಾರ ಮೈತ್ರಿ. ಎಲ್ಲ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಅವರ ಕಾನೂನು ಹಕ್ಕಿನ ಬಗ್ಗೆ ಅರಿವು ಮೂಡಿಸಿ ಅವರ ಹಕ್ಕು ಪಡೆಯಲು ಸಹಾಯ ಮಾಡುವಂತೆ ಮಾಡಲಾಗುವುದು. ಇದರ ಜೊತೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ, ಕೇಂದ್ರ ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ, ರಾಜ್ಯಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಿಸಲು ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡಲಾಗುವುದು. ಹೀಗೆ ಮಹಿಳೆಯರನ್ನು ಎಲ್ಲ ಹಂತಗಳಲ್ಲೂ ಸಶಕ್ತೀಕರಣಗೊಳಿಸಲು ಕಾಂಗ್ರೆಸ್ ಪಕ್ಷ ಪಣ ತೊಟ್ಟಿದೆ. ಚುನಾವಣಾ ಭಾಷಣಗಳಲ್ಲಿ ಮಹಿಳೆಯರ ಹಿತ ಕಾಯುವ ಬಗ್ಗೆ ಸುಳ್ಳು ಆಶ್ವಾಸನೆ ನೀಡುವವರನ್ನ ಕಳೆದ 10 ವರ್ಷಗಳಿಂದ ನಂಬಿದ್ದು ಸಾಕು. ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಕಲ್ಪಿಸಲು ಬದ್ಧವಾಗಿರುವ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿ ಜೀವನ ಬದಲಿಸಿ.